ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು. ಅವ್ರ ಮಾತಿನಲ್ಲಿ ಯಾವುದೂ ಸತ್ಯ ಇಲ್ಲ, ಮತ್ತು ಅವ್ರು ಏನು ಹೇಳ್ತಾರೆ ಅದರಂತೆ ನಡ್ಕೊತಾ ಇಲ್ಲ. ಅದರಿಂದ ಬಿ ಜೆ ಪಿಯವ್ರ ಬಗ್ಗೆ ನಾನು ಹೆಚ್ಚು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾವು ಈ ಕ್ಷೇತ್ರದಲ್ಲಿ ಅವರು ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹಂಗೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಸರ್, ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂಥವ್ರು ಅಂಥವ್ರನ್ನೇ ಕರ್ಕೊಂಡ್ಬಂದು ಪ್ರಚಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಅವ್ರು ಬಂದ್ರ ಅಂದರೆ ಅವರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಅಂಥವ್ರನ್ನೇ ಕರ್ಕೊಂಬರ್ತಿದ್ದಾರೆ. ಬಿ ಜೆ ಪಿಯವರು ಇದ್ದಾರಲ್ಲ, ಒಂದು ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದು ಕಡೆ ಅವ್ರ ಕಡೆನೇ ಕರ್ಕೊಂಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ? ಸರ್, ಕೇಂದ್ರ ಸರ್ಕಾರ ಈಗಾಗಲೇ ಹೀನಾಯ ಸ್ಥಿತಿಗೆ ಇಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪ್ತಾ ಅಂತ ಉಚ್ಚಾಟನೆ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು, ಮತ್ತೆ ಅವ್ರನ್ನೇ ಕರ್ಕೊಂಡು ಬಿಜೆಪಿ ಯಾವಾಗ ಹೀನಾಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರೋದು. ಸರ್, ಕೇಂದ್ರ ಲೋಕಸಭೆ ಸ್ಥಾನಗಳನ್ನು ಒಂದು ಹೆಚ್ಚಿಗೆ ಮಾಡಿ ಇದನ್ನ ಮಾಡ್ತಾ ಇದೆ ಸರ್, ಅದಕ್ಕೆ ರಾಜ್ಯಕ್ಕೆ ಏನು ಲಾಭ ಆಗ್ತಾ ಇದೆ? ನಾನು ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಲ್ಲ, ಜನಸಂಖ್ಯೆಗೆ ಅನುಗುಣವಾಗಿ ಮಾಡಬೇಕು. ಬಟ್ ಅದರಲ್ಲಿ ಮಲ್ತಾಯಿ ಧೋರಣೆ ಇರಬಾರ್ದು. ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಮಾಡೋದು, ಉತ್ತರ ರಾಜ್ಯಗಳಿಗೆ ಜಾಸ್ತಿ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಯೂನಿಫಾರ್ಮ್ ಆಗಿ ಇರಬೇಕು. ಸರ್, ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಆಟೋ ಚಾಲಕರು ಬೀದಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕ್ರಿ. ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ಈಗ ಆಟೋ ಚಾಲಕರು ಕೆ.ಎಚ್. ಮುನಿಯಪ್ಪ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ಇದೇ ಒಂದು LPG CNG ಸಿಗದೇ ಇರೋದಕ್ಕೆ ಮುನಿಯಪ್ಪ ಅವ್ರ ಮನೆಗೆ ನರೇಂದ್ರ ಮೋದಿ ಅವ್ರಿಗೆ ಗೆರವು ಮಾಡಬೇಕು, ಅವ್ರಿಗೆ ಗೆರವು ಮಾಡಬೇಕು. ಅವ್ರಿಗೆಲ್ಲ ಇದು ಮಾಡ್ತಾ ಇರೋದು. ಯುದ್ಧ ಇದೆ, ಯುದ್ಧ ನಡೀತದೆ. ಬಟ್ ಇವರು ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಎರಡು ಉಪಚುನಾವಣೆಗಳ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ CM ಅವ್ರ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ನಾವು ಗೆಲ್ತೀವಲ್ಲ, ಪರಿಣಾಮ ಯಾಕೆ ಬೀರ್ತದೆ? ಎರಡೂ ಕಡೆ ನಾವು ಗೆಲ್ತೀವಿ. ದಾವಣಗೆರೆನಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ. ವಿ ಸೋಮಣ್ಣ ಅವರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥ ಬೈಕ್ಗೆ CM ಅವ್ರನ್ನ ಕರೆಸಿ 5 ದಿನ ಇಲ್ಲಿ ಟಿಕಾಣಿ ಹೋಗುವಂಥದ್ದು ಅಸಹ್ಯಕರ ಅಂತೇಳಿ ವಿ ಸೋಮಣ್ಣ ಅವರು. ಸರ್, ಅವ್ರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಸಮಯ ಇಲ್ಲ. ಅವ್ರು ಸೋಲ್ತೀವಿ ಅಂತ ಗೊತ್ತಾಗಿದೆ, ಅದಕ್ಕೋಸ್ಕರ ಸೋಮಣ್ಣ ಬರ್ತಾ ಇಲ್ಲ ಇಲ್ಲಿಗೆ. ಬಂದಿದ್ರು ಹೋಗ್ತಾರೆ, ಮೋದಿ ಅವರು ಇನ್ನೊಂದು 15ರಿಂದ 1 ತಿಂಗಳ ಕಾಲ ಅಷ್ಟೇ CM ಅವರ ಅವಧಿ, ಆಮೇಲೆ ಅವರು ಹೊರ ಹೋಗ್ತಾರೆ ಅಂತ ಮಾತಾಡಿದ್ರು. ಯಾರು? ಸುದ್ದಿಗೋಷ್ಠಿ. ಸೋಮಣ್ಣ ಹೈಕಮಾಂಡ, ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಸೋಮಣ್ಣ ಯಾರು? BJPನಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲದೆ ಇರ್ತಕ್ಕಂಥ ಮಂತ್ರಿ. ಅವ್ರು ನಿಂಗೆ ಗೊತ್ತಾ? ನಿಮಗೆ ಸ್ಟೇಟ್ ಮಿನಿಸ್ಟರ್. ಅವ್ರು ಯಾವ ಫೈಲು ಹೋಗಲ್ಲ. ಸರ್, ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚು ಕೊಟ್ಟಿದ್ದಾರೆ ಅಂತ ಹೇಳಿ ನಿನ್ನೆ ಯತ್ನಾಳ್ ಅವರು ಟೀಕೆ ಮಾಡುವಂಥ ಕೆಲಸ ಮಾಡ್ತಾರೆ. ಆರ್ ದೇ ನಾಟ್ ದಿ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಅವ್ರು ಎಷ್ಟು % ಇದ್ದಾರೆ ಗೊತ್ತಾ ನಿಮಗೆ? ಮೋರ್ ದೆನ್ 14%. ಬಜೆಟ್ನಲ್ಲಿ ಎಲ್ರಿಗೂ ಕೊಟ್ಟಿದ್ದೀವಿ, ಅವ್ರಿಗೂ ಕೊಟ್ಟಿದ್ದೀವಿ. ಸರ್, ಬಿಜೆಪಿಗರಿಗೆ ಮೇಲಿನ ಮೇಲೆ ನಿಮ್ಮ CM ಸ್ಥಾನದ ಮೇಲೆ ಡೆಡ್ಲೈನ್ ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ಯಾಕೆ ಅವ್ರಿಗೆ ಈ ರೀತಿ ಕಾಡ್ತಾ ಇದೆ? ಯಾಕಂದ್ರೆ DK ಶಿವಕುಮಾರ್ ಅವ್ರು ಈಗಾಗಲೇ ಬಟ್ಟೆ ಹೊಲಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಏನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ನಾನು. BJP ಇಸ್ ನಾಟ್ ಅವರ್ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ಇಸ್ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಅಧಿಕಾರ ಮತ್ತು ಹಣದಿಂದ ದುರುಪಯೋಗ ಮಾಡುತ್ತಿದ್ದಾರೆ ಎರಡೂ ಕ್ಷೇತ್ರದಲ್ಲಿ ಅಂತ ಆರೋಪ. ಯಾರು? BJP ಅವರು
ಎರಡು ಕ್ಷೇತ್ರದಲ್ಲಿ ಅಧಿಕಾರ ಮತ್ತು ಹಣದ ದುರುಪಯೋಗದಿಂದ ಗೆಲ್ಲುವಂತ ಏನಾದ್ರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಬಿಜೆಪಿಯವರು, ಹಣ ದುರುಪಯೋಗ ಮಾಡ್ಕೊಂಡಿದ್ರೆ ಬಿಜೆಪಿ. ಥ್ಯಾಂಕ್ ಯು ಸರ್.